ವೈಜ್ಞಾನಿಕವಾಗಿ ಇದನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಮೇಡಮ್. ಅದ್ರ ಮೂಲಕ ಸ್ವಲ್ಪ ದೂರ ಚಪ್ಪಾಳೆ. ವೈಜ್ಞಾನಿಕವಾಗಿ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಸೊ ಮಕ್ಕಳೇ, ಇದರಲ್ಲಿ ಅಡಗಿರುವಂತಹ ವಿಜ್ಞಾನ ಇಷ್ಟೇ. ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರತ್ಯಾಮ್ಲವನ್ನು ತಗೊಂಡಿದ್ದೇವೆ. ಅದರ ಮೇಲೆ ನಾವೇನ್ ಮಾಡಿದ್ದೇವೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವೇನ್ ಮಾಡಿದ್ದೇವೆ, ಒಂದು ಫಿನಾಫ್ಥಲಿನ್ ಅಂತ ಒಂದು ಇಂಡಿಕೇಟರ್ ಇದೆ, ಸೂಚ್ಯಂಕ. ಆ ಸೂಚಕದ ಮೂಲಕ ಅದನ್ನು ಬರೆದಿದ್ದೇವೆ. ಅದನ್ನು ಬರೆದು ನಾವು ಅದರ ಮೇಲೆ ಏನ್ ಮಾಡಿದ್ದೇವೆ, ಒಂದು ಪ್ರತ್ಯಾಮ್ಲವನ್ನು ಹಾಕಿದ್ದೇವೆ. ಅವಾಗ ಬಣ್ಣ ರಹಿತವಾಗಿರುವಂತಹ ಒಂದು ಫಿನಾಫ್ಥಲಿನ್ ಏನು ಇಂಡಿಕೇಟರ್ ಏನಿದೆಯೋ ಅದೇನಾಗುತ್ತೆ, ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಹಾಗೆ ವೈಜ್ಞಾನಿಕವಾಗಿ ಇದನ್ನ ಉದ್ಘಾಟನೆ ಮಾಡಿದ್ವಿ. ತದನಂತರ ತಾವೆಲ್ಲರೂ ಮಾಡಿರುವಂತಹ ಏನು ವಸ್ತು ಪ್ರದರ್ಶನಕ್ಕೆ ಮಾಡೆಲ್ಗಳನ್ನ ರೆಡಿ ಮಾಡಿದಿರೋ, ಸೊ ಅದನ್ನು ಚಂದ ಮಾಡಿ ನಿಮ್ಮ ಲೆವೆಲ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟು ಎಲ್ಲರ ಹತ್ರ ಸಭಾಷಿಗೆ ಏರಿಸಬೇಕಾಗಿತ್ತು. ಹೇಳ್ತಾ ಮಾಡ್ತೀರಲ್ಲ? ಓಕೆ, ಥ್ಯಾಂಕ್ ಯು. ಇದೊಂದು ಪ್ಲಾಸ್ಟಿಕ್, ಅದರಿಂದ ವಿದ್ಯುತ್ ವಾಹಕ ಚಲಿಸುವುದಿಲ್ಲ. ಮತ್ತು ಇದೊಂದು ಮರದ ಕಡ್ಡಿ, ಇದರಿಂದ ಕೂಡ ವಿದ್ಯುತ್ ಚಲಿಸುವುದಿಲ್ಲ. ಇದೊಂದು ಲೋಹದ ಕಬ್ಬಿನ ತುಂಡು, ಇದರಿಂದ ಚಲಿಸುತ್ತದೆ. ಇದೊಂದು ಡ್ರೋನ್, ಇದಕ್ಕೆ 4 ಮೋಟರ್ ತಗೊಂಡಿದ್ದೇವೆ, ಒಂದು ಬ್ಯಾಟ್ರಿ ತಗೊಂಡಿದ್ದೇವೆ. ಹೇಗೆ ವರ್ಕ್ ಆಗ್ತದೆ? ಇದು ಸ್ವಿಚ್ ಆನ್ ಮಾಡಿದರೆ ಮೇಲೆ ಹೋಗ್ತದೆ, ಆಫ್ ಮಾಡಿದರೆ ಕೆಳಗೆ ಬರ್ತದೆ. ಒಮ್ಮೆ ವರ್ಕ್ ಮಾಡಿ. ಆಟೋಮೆಟಿಕ್ ಡಸ್ಟ್ಬಿನ್, ಇದರಲ್ಲಿ ಕಸ ಎಲ್ಲ ಹಾಕ್ಬೋದು. ಮತ್ತು ಇದಕ್ಕೆ ಒಂದು ಬ್ಯಾಟ್ರಿ ಮತ್ತು ಸ್ವಿಚ್ ಮತ್ತು ಒಂದು ಮೋಟ್ರು ಹಾಕಿದ್ವಿ. ಯಾಕೆ ಯೂಸ್ ಮಾಡ್ತೀರಿ? ಇದು ಕಸ ಎಲ್ಲ ಹಾಕ್ಬೋದು ಇದಕ್ಕೆ. ಮತ್ತು ಚಾಲ್ ಮಾಡಿದರೆ ಸ್ವಲ್ಪ ಎತ್ತಬೇಕು ಅಷ್ಟೇ. ಓಪನ್ ಆಗ್ತದಾ? ಓಕೆ. ಇದು ಮಿನಿ ಕೂಲರ್. ಇದಕ್ಕೆ ಫ್ಯಾನ್, ಮೋಟರ್, ಬ್ಯಾಟರಿ, ಸ್ವಿಚ್, ಅದು ಕೆಳಗೆ ಐಸ್ ಇಟ್ಟಿದೆ. ಅದು ಆನ್ ಮಾಡಿದಾಗ ಅದು ರನ್ ಆಗಿ ಇದು ಗಾಳಿ ಮಿನಿ. ಹೇಗೆ ರನ್ ಆಗ್ತದೆ ತೋರಿಸಿ. ಇದು ಎಲೆಕ್ಟ್ರಿಕ್ ಬೆಲ್. ಇದು ಇಲ್ಲಿ ಸ್ವಿಚ್ ಆನ್ ಮಾಡಿದಾಗ ರನ್ ಆಗ್ತದೆ. ಏನು ಯೂಸ್ ಆಗ್ತದೆ ಇದು? ಬೆಲ್ ಮಾಡಿ. ಏನಿದು? ಅದು ಆಟೋಮೆಟಿಕ್ ವಾಟರ್ ಫಿಲ್ಟರ್. ಹೇಗೆ ವರ್ಕ್ ಆಗ್ತದೆ? ಇದು ಇಲ್ಲಿ ಲೋಟ ಇಟ್ಟ ತಕ್ಷಣ ನೀರು ಬರ್ತದೆ. ನೀರು ಬರ್ತದಾ?
ಇದು ಉಯ್ಯಾಲೆ, ಹ್ಞೂ ಇದು ಜಾತ್ರೆಯಲ್ಲಿ ಉಪಯೋಗಿಸ್ತೇವೆ. ಮತ್ತು ಕೇಳ್ತಾ ಇಲ್ಲ. ಇದಕ್ಕೆ ಬ್ಯಾಟ್ರಿ ಬೇಕು, ಮತ್ತು ಸ್ವಿಚ್, ಲೈಟ್ ಮತ್ತು ಮೋಟ್ರ್. ಹೇಗೆ ವರ್ಕ್ ಆಗ್ತದೆ? ಇದು ಸ್ವಿಚ್ ಆನ್ ಮಾಡಿದಾಗ ಮೋಟ್ರ್ ತಿರುಗ್ತದೆ. ಹಾಂ. ಸ್ವಿಚ್ ಆಫ್ ಮಾಡಿದರೆ ಲೈಟ್ ಲೈಟ್ ಆನ್. ಎಲ್ಲಿ ಯೂಸ್ ಮಾಡ್ತಾರೆ ಇದು? ಜಾತ್ರೆ ಹತ್ರ. ವೆರಿ ನೈಸ್. ಬೆಳಕು ಇದಕ್ಕೆ ಬಿದ್ದಾಗ ಇದರಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಇದು ವಿದ್ಯುತ್ ಉತ್ಪತ್ತಿಯಾಗಿ ಇಲ್ಲಿ ಹೊರಗೆ ಎಲ್ಲ ಅದರ ಬೆಳಕು ಕಾಣಿಸ್ತದೆ. ಮತ್ತು ಗಾಳಿಯಿಂದ ಇದು ತಿರುಗಿ ಇದರಿಂದ ವಿದ್ಯುತ್ ಉತ್ಪತ್ತಿ. ನಮ್ಮದು ಎಲೆಕ್ಟ್ರಾನಿಕ್ ಗೇಮ್. ಇದಕ್ಕೆ ನಾವು ಬಜರ್, ತಂತಿ, ಬ್ಯಾಟ್ರಿ, ಸ್ವಿಚ್ ಮತ್ತು ವಯರನ್ನು ಬಳಸಿಕೊಂಡಿದ್ದೇವೆ. ಇದು ನಮಗೆ ಫ್ರೀ ಇರುವ ಸಮಯದಲ್ಲಿ ಇದನ್ನು ನಾವು ಆಟ ಆಡಬಹುದು. ಮತ್ತು ಇದರಲ್ಲಿ ನಾವು ಬಜರಿನ ಒಂದು ವಯರನ್ನು ನಾವು ಈ ತಂತಿಗೆ ಜಾಯಿಂಟ್ ಮಾಡಿದ್ದೇವೆ. ಇನ್ನೊಂದು ವಯರನ್ನು ಇದ ಕೋಲಿಗೆ ಜಾಯಿಂಟ್ ಮಾಡಿದ್ದೇವೆ. ಮತ್ತು ಬ್ಯಾಟರಿಯ ಒಂದು ವಯರನ್ನು ಸ್ವಿಚ್ಚಿಗೆ ಮತ್ತು ಸ್ವಿಚ್ಚಿನ ಒಂದು ವಯರನ್ನು ಈ ತಂತಿಗೆ ಜಾಯಿಂಟ್ ಮಾಡಿದ್ದೇವೆ. ಮತ್ತು ಬ್ಯಾಟರಿಯ ಇನ್ನೊಂದು ವಯರನ್ನು ಇದಕ್ಕೆ ತಂತಿಯ ಕೋಲಿಗೆ ಜಾಯಿಂಟ್ ಮಾಡಿದ್ದೇವೆ. ಇದು ಹೀಗೆ ವರ್ಕೌಟ್ ಮಾಡುತ್ತದೆ. ಹೀಗೆ ನಾವು ಹೋದರೆ ತಾಗಿದಾಗ ಇದರಲ್ಲಿ ಸೌಂಡ್ ಬರುತ್ತದೆ. ಏನಿದು? ಇದು ಅರ್ತ್ ಕ್ವಿಕ್. ಇದು ಭೂಮಿಯಲ್ಲಿ ಭೂಕಂಪವಾಗುವಾಗ ಇದರಲ್ಲಿ ಸೌಂಡ್ ಬರ್ತದೆ. ಇದು ಬಜಾರ್ ಮತ್ತು ಬ್ಯಾಟ್ರಿ ಮತ್ತು ತಂತಿಯನ್ನು ಹಾಕಿದ್ದೀವಿ. ಮಾಡಿ. ಇದು ಈಗ ಗುಡ್, ನೈಸ್. ಈ ಪ್ರಯೋಗದ ಹೆಸರು ಫಾರ್ಮ್ ಸೇಫ್ಟಿ ಸಿಸ್ಟಮ್. ಇದು ಈ ಥರದ ವಸ್ತುವಿಂದ ಮಾಡಲಾಗಿದೆ. ಬಲ್ಬ್, ಬ್ಯಾಟ್ರಿ, ತಂತಿ, ಟ್ರಾನ್ಸ್ಲೇಟರ್, ರಿಜಿಸ್ಟರ್ ಈ ಥರ ವಸ್ತುಗಳಿಂದ ಇದನ್ನು ರಚಿಸಲಾಗಿದೆ. ಇದನ್ನು ಮಾಡಿರುವ ಉದ್ದೇಶವೇನೆಂದರೆ ಇದು ರೈತರಿಗೆ ತುಂಬ ಸಹಾಯಕವಾಗಿದೆ. ಏಕೆಂದರೆ ಇಲ್ಲಿ ಯಾವುದೇ ದನಕರು, ಪ್ರಾಣಿ ಅಥವಾ ಯಾವುದೇ ತರಹದ ವಸ್ತು ಇಲ್ಲಿ ತಾಗಿದರೆ ಇದು ವರ್ಕ್ ಆಗುತ್ತದೆ. ಇದು ರೈತರಿಗೆ ತುಂಬ ಸಹಾಯಕವಾಗಿದೆ. ಹೃದಯದ ರಕ್ತ ಸಂಚಲನೆ. ಕೆಂಪು ರಕ್ತ ಕಣವು ಶುದ್ಧವಾಗಿದೆ, ನೀಲಿ ರಕ್ತ ಕಣವು ಅಶುದ್ಧವಾಗಿದೆ. ಇದು ಹೀಗೆ ಸಂಚಲನೆ ಮಾಡುತ್ತದೆ. ಗುಡ್. ಇದು ನವೀಕರಿಸಬಹುದ ಶಕ್ತಿಯಾಕಾರ. ಇದಕ್ಕೆ ನಾವು ಫ್ಯಾನ್, ಮೋಟಾರ್ ಮತ್ತು ಬ್ಯಾಟರಿಯನ್ನು ಬಳಸಿದ್ದೇವೆ. ನಾವು ಡ್ಯಾಮ್ನಿಂದ ಹರಿಯುವ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸಬಹುದು. ಇದು ಸೂರ್ಯನ ಬೆಳಕಿನಿಂದ ಕಾರ್ಬನ್ ಡೈಆಕ್ಸೈಡನ್ನು ಗಿಡಗಳ ಆಹಾರ ತಯಾರಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತೆಗೆದುಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತದೆ. ಮೂತ್ರಜನಕಾಂಗ. ಕಿಡ್ನಿ ಬೇಕಾದ ಲವಣ ಅಂಶಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೊರಬಿಡುತ್ತದೆ. ಇದು ಚಂದ್ರಯಾನ 3 ವರ್ಕಿಂಗ್ ಮಾಡೆಲ್. ಇದಕ್ಕೆ ನಾವು 2 ಸಿರಿಂಜ್ ಮತ್ತು ಒಂದು ಪೈಪ್ ಮತ್ತು ಕಾರ್ಡ್ಬೋರ್ಡ್ ಪೀಸ್ ಯೂಸ್ ಮಾಡಿದ್ದು. ಇದನ್ನು ಪ್ರೆಸ್ ಮಾಡಿದರೆ ಮೇಲೆ ನಾವು ಮಾಡಿರುವ ಮಾಡೆಲ್ ಎಂದರೆ ವಾಟರ್ ಸೈಕಲ್. ವಾಟರ್ ಸೈಕಲ್ ಎಂದರೆ ನೀರು ಆವಿಯಾಗಿ ಮೇಲೆ ಹೋಗಿ ಸಾಂದ್ರೀಕರಣಗೊಂಡು ಪುನಃ ಮೋಡವಾಗಿ ಮಳೆಯಾಗಿ ಸಮುದ್ರಕ್ಕೆ ಸೇರುವ ಪ್ರಕ್ರಿಯೆಯನ್ನು ವಾಟರ್ ಸೈಕಲ್ ಎನ್ನುವರು. ನಾವು ಮಾಡಿರುವ ಮಾಡೆಲ್ನ ಹೆಸರು ಶ್ವಾಸಕೋಶ. ಶ್ವಾಸಕೋಶವು ನಮ್ಮ ದೇಹದಲ್ಲಿ ಒಂದು ಭಾಗವಾಗಿದೆ. ನಾವು ಉಸಿರಾಡುವಾಗ ಈ ರೀತಿ ಚಲನೆ ಮಾಡುತ್ತದೆ.
ನಾನಿವತ್ತು ಸೈನ್ಸ್ ಮಾಡೆಲ್ ಮಾಡುತ್ತಿದ್ದೇನೆ. ಸಮ್ಮರ್, ವಿಂಟರ್, ರೈನ್, ಅಟೋಗ್ರೇನ್. ಸಮ್ಮರ್ ಅಂದರೆ ಬೇಸಿಗೆಗಾಲ, ರೈನ್ ಅಂದರೆ ಮಳೆಗಾಲ, ವಿಂಟರ್ ಅಂದರೆ ಚಳಿಗಾಲ, ಅಟೋಗ್ರೇನ್ ಅಂದರೆ ಎಲೆ ಉದುರುವ ಕಾಲ. ಪಲ್ಲವಿ. ನಾನು ವೀಣಾ. ನಾವು ಇಂದು ರಿವರ್ ಕ್ಲೀನರನ್ನು ಸೈನ್ಸ್ ಮಾಡೆಲನ್ನು ಮಾಡಿದ್ದೇವೆ. ಇದರಿಂದ ಆಗುವ ಉಪಯೋಗವೇನೆಂದರೆ, ಇದರಿಂದ ನೀರಲ್ಲಿರುವ ಕಸಗಳನ್ನು ನಾವು ಇದನ್ನು ಆನ್ ಮಾಡಿದರೆ ಅದು ಕಸ ಇಲ್ಲಿಂದ ಈ ಬಾಕ್ಸ್ಗೆ ಬಂದು ಬೀಳ್ತದೆ, ಮತ್ತು ನೀರಲ್ಲಿರುವ ಕಸಗಳು ಕ್ಲೀನ್ ಆಗ್ತದೆ. ಇದರಲ್ಲಿ ಉಪಯೋಗವಾಗಿರುವ ವಸ್ತುಗಳೆಂದರೆ ಗೇರ್ ಮೋಟರ್ ವಿತ್ ಟಯರ್, ಆಮೇಲೆ HW ಬ್ಯಾಟ್ರಿ, ಪ್ಲಾಸ್ಟಿಕ್ ಬಾಕ್ಸ್, ಪ್ಲಾಸ್ಟಿಕ್ ಬಾಟಲ್, ಆಮೇಲೆ ಪ್ಲೇವುಡ್, ಆಮೇಲೆ ಇದು ಬಟ್ಟೆ. ನಾನು ಶ್ರುತಾ. ನಾನು ಪೂಜಶ್ರೀ. ನಾವು ಇಂದು ಮಾಡಿರುವ ಮಾದರಿಯ ಹೆಸರು ಸೂಕ್ಷ್ಮದರ್ಶಕ. ನಮಗೆ ಬರಿಗಣ್ಣಿನಿಂದ ನೋಡಲಾಗದ ವಸ್ತುಗಳನ್ನು ನಾವು ಸೂಕ್ಷ್ಮದರ್ಶಕದ ಮೂಲಕ ಕಾಣಬಹುದು. ಒಂದು ವಸ್ತುವು ಕಣಗಳಿಂದ ಹೇಗೆ ಮಾಡಲ್ಪಟ್ಟಿದೆ ಎಂದು ತಿಳಿಯಬಹುದು. ಇದರ ಕ್ರೆಡಿಟ್ ಝೆಕಾರಸ್ ಜಾನ್ಸನ್ ಇವರಿಗೆ ಸಲ್ಲುತ್ತದೆ. ಅಂದಿನ ಜನರು ಗಾಜಿನ ಬಳಕೆಯ ಬಗ್ಗೆ ತಿಳಿದಿದ್ದರು. ನಂತರ ಗಾಜಿನಿಂದ ಸೂಕ್ಷ್ಮದರ್ಶಕವನ್ನು ಹೇಗೆ ತಯಾರಿಸಬಹುದು ಎಂದು ಇಡೀ ವಿಶ್ವಕ್ಕೆ ಪರಿಚಯಿಸಿದರು. ವೆರಿ ನೈಸ್. ಇದು ಹೈಡ್ರಾಲಿಕ್ ಲಿಫ್ಟ್ ಒಂದು ಸಾರಿಗೆ ವಾಹನವಾಗಿದೆ. ಇದನ್ನು ಎಲಿವೇಟರ್ ಎಂದು ಕರೆಯಲಾಗುತ್ತದೆ. ಇದು ಮಹಡಿಯ ಮೇಲೆ ಎಲ್ಲ ಚಲಿಸುತ್ತದೆ. ಸಾಮಾನ್ಯವಾಗಿ ಇದರಲ್ಲಿ 2 ವಿಧಗಳಿವೆ. ಒಂದು ಹೈಡ್ರಾಲಿಕ್ ಲಿಫ್ಟ್, ಇನ್ನೊಂದು ಟ್ರಾಕ್ಷನ್ ಲಿಫ್ಟ್. ಇವುಗಳನ್ನು ಸಾಮಾನ್ಯವಾಗಿ ಮೋಟರ್ಗಳಂತಹ ಚಾಲಿತವಾಗುತ್ತದೆ. ಹಾಗೂ ಜನರು ಲಿಫ್ಟ್ಗೆ ಹೋಗುವಾಗ ಸರಕು ಸೇವೆಗಳನ್ನು ಹಾಗೂ ಸಾಮಗ್ರಿಗಳನ್ನು ಸುಲಭವಾಗಿ ಮೇಲೆಯಿಂದ ಕೆಳಗೆ ಸಾಗಿಸಬಲ್ಲದು. ಈ ಪ್ರಯೋಗದ ಹೆಸರು ಆಟೋಮೆಟಿಕ್ ಲೈಟ್. ಇದಕ್ಕೆ ಉಪಯೋಗಿಸಿದ ವಸ್ತುಗಳು IR ಸೆನ್ಸರ್, ಸ್ವಿಚ್, ಬ್ಯಾಟ್ರಿ, LED ಬಲ್ಬ್. ಇದು ರಾತ್ರಿ ಸಮಯದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಇದನ್ನು ಕಾಡು ಪ್ರದೇಶಗಳಲ್ಲೆಲ್ಲ ಕಂಬಗಳು ಇದ್ದರೆ ಅದರಲ್ಲಿ ಬಲ್ಬ್ಗಳು ಅಷ್ಟೊಂದು ಸರಿಯಾಗಿರುವುದಿಲ್ಲ. ಹಾಗಾಗಿ ಇದನ್ನು ಇನ್ ಫ್ಯೂಚರಾಗಿ ಏನಾದರೂ ಮಾಡುವುದಾದರೆ IR ಸೆನ್ಸರ್ಗಳನ್ನು ಒಂದೊಂದು ಕಂಬದ ಹತ್ತಿರ ಒಂದೊಂದನ್ನು ಇಟ್ಟು ತನ್ನಷ್ಟಕ್ಕೆ ಮನುಷ್ಯರು, ವಾಹನಗಳು, ಪ್ರಾಣಿಗಳು ಎಲ್ಲ ಹೋಗುವಾಗ ತನ್ನಷ್ಟಕ್ಕೆ ಅದು ಹೊತ್ತುತ್ತದೆ. ಇದು ಶುದ್ಧ ನೀರಿನ ಘಟಕವಾಗಿದೆ. ಇದರಲ್ಲಿ ಏನು ವಿದ್ಯುತ್ತನ್ನು ಉಪಯೋಗ ಮಾಡಲಿಲ್ಲ. ಇದಕ್ಕೆ ಬೇಕಾದ ವಸ್ತುಗಳೆಂದರೆ ಕಲ್ಲು, ಇದ್ದಿಲು, ಹೊಯ್ಗೆ ಹಾಗೂ ಹತ್ತಿ. ಇದು ಕೆಸರು ನೀರನ್ನು ಹಾಕಿದ ಕ್ಷಣದಲ್ಲಿ ಶುದ್ಧ ನೀರು ಆಗಿ ಬರುತ್ತದೆ. ಸೂರ್ಯನ ಶಾಖದಿಂದ ಮೋಡವು ತಂಪಾಗುತ್ತದೆ ಮತ್ತು ಮೋಡವು ಮಳೆಯಾಗುತ್ತದೆ. ಮಳೆಯು ಸಮುದ್ರಗಳಲ್ಲಿ ಸೇರಿದಾಗ ಅದು ಕಾಡುಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಒಂದು ಕಣ ಸಹಾಯದಿಂದ ವಸ್ತುವು ಶಬ್ದದ ಸಹಾಯದಿಂದ ಘನ ವಸ್ತು ಚಲಿಸುತ್ತದೆ. ವಸ್ತುವು ತಂತಿಯಿಂದ ಚಲಿಸುತ್ತದೆ. ಇದು ಒಂದು ಚಟುವಟಿಕೆ. ಹೇಗೆ ಮಾಡೋದು? ಮಾತಾಡಿ. ರಾತ್ರಿ ಮತ್ತು ಹಗಲಿದಾಗಿದೆ. ನಾವು ರಾತ್ರಿ ಸೂರ್ಯ ಮತ್ತು ಬೆಳಗ್ಗೆ ಚಂದ್ರ ಇರುತ್ತಾರೆ. ಮತ್ತು ಹೇಗೆ ವರ್ಕ್ ಆಗ್ತದೆ ಅದು ನಾವು ಕೆಳಗೆ ಮೋಟ್ರ್ ಹಗಲು ಹೇಗೆ ತೋರಿಸ್ತೇವೆ? ಹಗಲು ಲೈಟ್ ಮೂಲಕ ತೋರಿಸಿ. ಈಗ ಹಗಲು. ರಾತ್ರಿ ಅದು ಕತ್ತಲ. ಇಲ್ಲಿ